ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಿಗೆರೆ. ಈಗ ಒಕ್ಕೂಟ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಔಷಧಿ ವಿಚಾರದಲ್ಲಿ ಹೊಸ ಕಾನೂನನ್ನ ತಂದಿದೆ ಅಂತ ಹೇಳಿ ಸುದ್ದಿ ಆಗ್ತಾ ಇದೆ. ಏನು ಇಷ್ಟು ದಿವಸ ನಾವು ಮೆಡಿಕಲ್ ಶಾಪ್ ಅಲ್ಲಿ ಆ ಕೌಂಟರ್ ಅಲ್ಲಿ ಹೋಗಿ ನಮ್ಗೆ ಡಾಕ್ಟರ್ ಚೀಟಿ ಇಲ್ಲ ಅಂತಂದ್ರೆ ಕಾಫ್ ಸಿರಪ್ ನ ಕೊಂಡ್ಕೋತಾ ಇದ್ವಿ. ಇನ್ ಮುಂದಕ್ಕೆ ಕಾಫ್ ಸಿರಪ್ ಸೇರಿದಂತೆ ಯಾವುದೇ ಸಿರಪ್ ಗಳನ್ನ ನೀವು ಕೌಂಟರ್ ಅಲ್ಲಿ ಹೋಗಿ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ಡಾಕ್ಟರ್ ಚೀಟಿ ಕಡ್ಡಾಯವಾಗಿ ಇರಬೇಕು ಅನ್ನುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತಂದಿದೆ. ಈ ಕಾನೂನನ್ನ ಯಾಕಪ್ಪ ತಂದಿದೆ ಅಂತ ಅಂದ್ರೆ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಏನು ಮಧ್ಯಪ್ರದೇಶದಲ್ಲಿ ಆ ಒಂದು ಕಾಪ್ಡ್ರಿನ್ ಅಂತಕ್ಕಂತ ಒಂದು ಕಾಫ್ ಸಿರಪ್ ಅನ್ನ ಕುಡಿದು ಸುಮಾರು 14-15 ಜನ ಮಕ್ಕಳು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿದ್ರು. ಅಂದ್ರೆ ಅದು ಆ ಕಾಫ್ ಸಿರಪ್ ಅಲ್ಲಿ ಒಂದು ಪ್ರಿಸರ್ವೇಟಿವ್ಸ್ ನ ಬಳಸ್ತಾರೆ, ಡೈಇಥೈಲ್ ಗ್ಲೈಕಾಲ್ ಅಂತ. ಈ ಪ್ರಿಸರ್ವೇಟಿವ್ಸ್ ಕಾಫ್ ಸಿರಪ್ ಅಲ್ಲಿ ಇರುವಂತಹ ಮೆಡಿಕಮೆಂಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನ ಬಾಂಡ್ ಮಾಡಿ ಆಪರೇಟ್ ಆಗದಂಗೆ ಬಾಂಡ್ ಮಾಡಿ ಇಟ್ಕೊಳ್ಳುತ್ತೆ. ಈ ಡೈಇಥೈಲ್ ಗ್ಲೈಕಾಲ್ ಪ್ರಮಾಣ 0.5% ಗಿನ ಹೆಚ್ಚಿರಬಾರ್ದು. ಆ ಒಂದು ಸಿರಪ್ ಅಲ್ಲಿ 1% ಗಿನ ಹೆಚ್ಚಿತ್ತು ಅನ್ನೋ ಕಾರಣದಿಂದಾಗಿ 14 ಜನ ಮಕ್ಕಳು ಅಲ್ಲಿ ಸಾವನ್ನಪ್ಪಿದ್ರು. ಈಗ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದಷ್ಟು ಸುರಕ್ಷತೆ ಮತ್ತೆ ಗುಣಮಟ್ಟವನ್ನ ಕಾಪಾಡ್ಕೋಬೇಕು ಕಾಫ್ ಸಿರಪ್ ಅಲ್ಲಿ ಅನ್ನುವಂತ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಹೊಸ ಕಾಯ್ದೆಯನ್ನ ತಂದಿದೆ. ನಿಜಕ್ಕೂ ಈ ಒಂದು ಹೊಸ ಕಾಯ್ದೆಯಿಂದ ಕಾನೂನಿಂದ ಏನು ಕಾಫ್ ಸಿರಪ್ ಅಥವಾ ಔಷಧಿಯ ಗುಣಮಟ್ಟವನ್ನ ಮತ್ತು ಸುರಕ್ಷತೆಯನ್ನ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತಾ? ನನ್ನ ದೃಷ್ಟಿಯಲ್ಲಿ ಇದೊಂದು ಕಣ್ಣೀರು ಒರೆಸುವ ತಂತ್ರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಗಾಯಕ್ಕೆ ವಾಸಿಯಾಗೋ ರೀತಿಯಲ್ಲಿ ಮುಲಾಮನ್ನ ಆಗ್ತಾ ಇಲ್ಲ. ಇವರು ಮೇಲ್ಮೇಲೆ ಕೇವಲ ಸಿಂಪ್ಟಮ್ಸ್ ನ ಏನು ಹೋಗ್ಸೋದಕ್ಕೆ ಬೇಕಾಗಿರುವಂತ ಔಷಧಿಗಳನ್ನ ಇಲ್ಲಿ ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂತ ಅಂದ್ರೆ ನೋಡಿ, ಯಾವುದೇ ಒಂದು ಮೆಡಿಸಿನ್ ತಯಾರಾದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಒಂದು ಮೆಡಿಸಿನ್ ತಯಾರಾದ್ರೆ ಆ ಕಂಪನಿಯಿಂದ ಆ ಮೆಡಿಸಿನ್ ಆಚೆ ಬರೋದಕ್ಕೆ ಮುಂಚೆನೆ ಆ ಕಂಪನಿಯಲ್ಲೇ ಒಂದು ಇನ್ಹೌಸ್ ಲ್ಯಾಬೊರೇಟರಿ ಇರುತ್ತೆ. ಆ ಲ್ಯಾಬೊರೇಟರಿಯಲ್ಲಿ ಈ ಔಷಧಿ ಏನು ಗುಣಮಟ್ಟದಿಂದ ಕೂಡಿದ್ಯಾ, ರಿಕ್ವೈರ್ಡ್ ಗುಣಮಟ್ಟದಿಂದ ಈ ಔಷಧಿ ಇದೆಯಾ ಅನ್ನೋದನ್ನ ಅಲ್ಲಿ ಚೆಕ್ ಮಾಡಬೇಕು. ಒಂದು ಮತ್ತೆ ಅದೇ ಕಂಪನಿಯವರು ಅದೇ ಔಷಧಿಯನ್ನ ಹೊರಗಡೆ ಬೇರೆ ಪ್ರೈವೇಟ್ ಲ್ಯಾಬ್ ಅಲ್ಲೂ ಕೂಡ ಟೆಸ್ಟ್ ಮಾಡಿಸಿ ಅದರ ಗುಣಮಟ್ಟವನ್ನ ಖಾತ್ರಿ ಪಡಿಸಿಕೊಳ್ಳುವಂತಹ ಒಂದು ಸರ್ಟಿಫಿಕೇಟ್ ನ ರೆಡಿ ಮಾಡಿ ಇಟ್ಕೋಬೇಕು. ಎರಡು ಗುಣಮಟ್ಟ ಖಾತ್ರಿ ಮಾಡುವಂತಹ 2 ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ಅದನ್ನ ಏನು ಭಾರತೀಯ ಔಷಧ ನಿಯಂತ್ರಣ ಮಂಡಳಿ ಏನಿದೆ ಅಥವಾ ಯಾವುದೇ ರಾಜ್ಯದಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ತವೆ, ಆ ಕಂಪನಿ ರಾಜ್ಯದಲ್ಲಿ ಇರುವಂತಹ ಔಷಧ ನಿಯಂತ್ರಕರು ಏನಿರ್ತಾರೆ ಆ ನಿಯಂತ್ರಕರ ಅಂಡರ್ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಅದನ್ನ ಖಾತ್ರಿ ಪಡಿಸಿಕೊಂಡ ನಂತರವಷ್ಟೇ ಔಷಧಿ ಬಿಡುಗಡೆ ಆಗುತ್ತೆ. ಈಗ ಆ ಕಾಫ್ ಸಿರಪ್ ಅಲ್ಲಿ ಇದ್ದಂತಹ ವೈಫಲ್ಯ ಏನಿತ್ತು, ಆ ಕಾಫ್ ಸಿರಪ್ ಅಲ್ಲಿ ಇದ್ದಂತಹ ಏನು ಕೆಮಿಕಲ್ಸ್ ಇಂದ ಏನು ಆ ತರದ ಒಂದು ಅನಾಹುತ ಆಗಿದೆ. ಈಗ ಸರ್ಕಾರ ಏನ್ ಹೇಳ್ತಾ ಇದೆ, ಮೆಡಿಕಲ್ ಶಾಪ್ ಅಲ್ಲಿ ಔಷಧಿಯನ್ನ ಮಾರೋದು ಬೇಡ, ಡಾಕ್ಟರ್ ಮುಖಾಂತರ ಔಷಧಿಯನ್ನ ಮಾರೋಣ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಅಷ್ಟೇ ಔಷಧಿಯನ್ನ ಮಾರೋಣ ಅನ್ನುವಂತಹ ಏನು ಸರ್ಕಾರದ ವಾದ ಏನಿದೆ, ಇದರಲ್ಲಿ ನೀವು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸಂದರ್ಭದಲ್ಲಿ ಆಗುವಂತಹ ಅವಘಡಗಳನ್ನ, ಅನಾಹುತಗಳನ್ನ ಕೇವಲ ಅದನ್ನ ಡಿಸ್ಪೆನ್ಸ್ ಮಾಡುವ ರೀತಿಯನ್ನ ಬದಲಾಯಿಸಿದರೆ, ಯಾರು ಅದನ್ನ ಕೊಡ್ತಾರೆ ವಿತರಿಸ್ತಾರೆ ಅನ್ನುವಂಥದ್ದನ್ನ ಮಾತ್ರ ಬದಲಾಯಿಸಿದ್ರೆ ಅದು ಯಾವ ರೀತಿಯಾಗಿ ಆ ಒಂದು ಔಷಧಿಯ ಗುಣಮಟ್ಟವನ್ನ, ಸುರಕ್ಷತೆಯನ್ನ, ಅದ್ರ ಏನು ಜನರ ಸುರಕ್ಷತೆಯನ್ನ ಕಾಪಾಡುತ್ತೆ ಅನ್ನೋದನ್ನ ನೀವೇ ಹೇಳ್ಬೇಕು. ನನಗನ್ಸುತ್ತೆ ಇದೊಂದು ಕೇವಲ ಮೂರ್ಖತನದ ನಿರ್ಧಾರ. ಏನು ಆ ಒಂದು ಕಾಫ್ ಸಿರಪ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಕಂಪನಿ ತಮಿಳುನಾಡಿನ ಕಂಪನಿ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದು ಆ ಕಂಪನಿಯವರ ಮೇಲೆ ತೆಗೆದುಕೋಬೇಕಾಗಿರುವಂತಹ ಕ್ರಮ ಆಗ್ಲಿ ಅಥವಾ ಆ ಕ್ವಾಲಿಟಿಯನ್ನ ಅಶೂರ್ ಮಾಡಬೇಕಾಗಿರುವಂತಹ ಅಧಿಕಾರಿಗಳ ಮೇಲೆ ತೆಗೆದುಕೋಬೇಕಾಗಿರುವಂತಹ ಕ್ರಮ ಆಗ್ಲಿ, ಇದು ಯಾವುದನ್ನು ಸರ್ಕಾರ ಮಾಡದೆ ಕೇವಲ ಜನರ ಕಣ್ಣೋರ್ಸೋದಕ್ಕೆ ಅಥವಾ ಈ ಪ್ರಕರಣದಲ್ಲಿ ಏನೋ ಒಂದು ನಾವು ಏನು ಜನರ ಸುರಕ್ಷತೆಗಾಗಿ ಏನೋ ಒಂದು ಕಾನೂನನ್ನ ಮಾಡ್ಬಿಟ್ವಿ ಅನ್ನೋದನ್ನ ಪ್ರಚಾರಕ್ಕಾಗಿ ಇದನ್ನ ಮಾಡಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇಲ್ಲೊಂದು ಗಂಭೀರವಾದಂತಹ ಸಮಸ್ಯೆ ಇದೆ. ಏನು ಅಂತ ಅಂದ್ರೆ ನೋಡಿ, ಮೆಡಿಸಿನ್ಸ್, ಯಾವುದೇ ಒಂದು ಮೆಡಿಸಿನ್ ನ ಒಂದು ಕಂಪನಿ ತಯಾರು ಮಾಡಿದಾಗ ಅದು ಒಂದು ನಾವೆಲ್ಟಿ, ಹೊಸದಾಗಿ ಅವರೇ ಒಂದು ಮೆಡಿಸಿನ್ ಅನ್ನ ಕಂಡಿಡಿದಾಗ ಅದಕ್ಕೊಂದು ಪೇಟೆಂಟ್ ಅಂತ ಕೊಡ್ತಾರೆ. ಸರ್ಕಾರ ಅದಕ್ಕೆ ಪೇಟೆಂಟ್ ಕೊಡುತ್ತೆ. ಯಾಕಂದ್ರೆ ಅವ್ರು ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಅಲ್ಲಿ ರಿಸರ್ಚ್ ಮಾಡಿ ಆ ಮೆಡಿಸಿನ್ ಕಂಡಿಡಿರ್ತಾರೆ. ಸರ್ಕಾರ ಸಟ್ಟೇನ ಅವಧಿ ಇಂತಿಷ್ಟು ವರ್ಷ ಅಂತ ಹೇಳಿ ಅವರಿಗೆ ಒಂದು ಏನು ಪೇಟೆಂಟ್ ಅನ್ನ ಅವರಿಗೆ ಕೊಡುತ್ತೆ, ನಿಮ್ಗೆ ಸರ್ಟಿಫಿಕೇಟ್ ಕೊಡುತ್ತೆ, ನೀವೇ ಇದನ್ನ ಬಳಸ್ಕೊಂಡು ನೀವೇ ಮಾರಾಟ ಮಾಡೋದು ಅಂತ. ಯಾವ ಕಂಪನಿ ಕಂಡಿಡ್ತಿರುತ್ತೋ ಅದೇ ಕಂಪನಿ ಅದನ್ನ ತಯಾರು ಮಾಡಿ ಅದೇ ಕಂಪನಿ ಮಾರಾಟ ಮಾಡಿ ಅದ್ರ ಲಾಭವನ್ನ ಅದೇ ಕಂಪನಿ ಪಡ್ಕೊಳ್ಳುವಂಥದ್ದು. ಈ ಸರ್ಕಾರ ಹೇಳಿದಂತಹ ಅವಧಿ, ಪೇಟೆಂಟ್ ಅವಧಿ ಮುಗಿದ ಮೇಲೆ ಎಲ್ಲಾ ಮೆಡಿಸಿನ್ಸ್ ಗಳು ಜನರಿಕ್ ಮೆಡಿಸಿನ್ಸ್ ಅಂತ ಹೇಳಿ ಆಗ್ತವೆ. ಆಗ ಆ ಔಷಧಿಯನ್ನ ಯಾರು ಬೇಕಾದ್ರೂ ತಯಾರು ಮಾಡಬಹುದು, ದೇಶದ ಯಾವ ಭಾಗದಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಅದನ್ನ ತಯಾರು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಈಗ ಏನು ಬಹುತೇಕವಾಗಿ ನಾವು ಬಳಸುವಂತಹ ಬಹುತೇಕ ಮೆಡಿಸಿನ್ಸ್ ಗಳು ಈಗ ಜನರಿಕ್ ಮೆಡಿಸಿನ್ಸ್ ಗಳಾಗಿದ್ದಾವೆ. ಆದ್ರೂ ಜನರಿಕ್ ಮೆಡಿಸಿನ್ಸ್ ಗಳು ಯಾಕೆ ಇಷ್ಟು ದುಬಾರಿ ಆಗಿದಾವೆ ಅಂತ ಹೇಳಿ ನಾವು ನೋಡೋದಾದ್ರೆ, ಈಗ ನೋಡಿ, ಯಾವ್ದೋ ಒಂದು ಪ್ಯಾರಾಸಿಟಮಾಲ್ ಆಗಿರ್ಬೋದು ಅಥವಾ ಕಾಫ್ ಸಿರಪ್ ತಗೊಳ್ಳೋಣ,
ಇವತ್ತು ನಾವು ಕುಡಿಯುವಂತಹ ಕಾಫ್ ಸಿರಪ್ ಅನ್ನ ತಯಾರು ಮಾಡೋದಕ್ಕೆ, ಒಂದು ಕಾಫ್ ಸಿರಪ್ ಬಾಟಲ್ ಅನ್ನ ತಯಾರು ಮಾಡೋದಕ್ಕೆ ಖರ್ಚಾಗುವಂತದ್ದು ಕೇವಲ 20 ರೂಪಾಯಿ. 20 ರೂಪಾಯಿಗಿನ್ನ ಹೆಚ್ಚಿಗೆ ಒಂದು ಕಾಫ್ ಸಿರಪ್ ಅನ್ನ ತಯಾರು ಮಾಡೋದಕ್ಕೆ ಖರ್ಚಾಗೋದಿಲ್ಲ. ಆಗಿದ್ರೂ ಕೂಡ ಯಾಕೆ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಕಾಫ್ ಸಿರಪ್ ಗಳ ಬೆಲೆ 150 200 ರೂಪಾಯಿ ಇದೆ ಅಂದ್ರೆ 20 ರೂಪಾಯಿ ಒಂದು ಕಾಫ್ ಸಿರಪ್ ಅನ್ನ ತಯಾರು ಮಾಡುವಂತ ಬೆಲೆ 20 ರೂಪಾಯಿಯಲ್ಲಿ ಅದನ್ನ ಮಾರಾಟ ಮಾಡುವಂತ ಬೆಲೆ 150 ರೂಪಾಯಿಯಲ್ಲಿ ಅಂದ್ರೆ ಇಷ್ಟು ದೊಡ್ಡ ಮಾರ್ಜಿನ್ ಯಾಕಿದೆ ಅಂದ್ರೆ ಇಡೀ ದೇಶದಲ್ಲಿ ಒಂದು ಇವತ್ತು ಏನು ಮನುಷ್ಯರ ಜೀವ ಉಳಿಸುವಂತಹ ಔಷಧಿಗಳಲ್ಲೂ ಕೂಡ ಲಾಭ ಮಾಡಿಕೊಳ್ಳುವಂತಹ ಒಂದು ದಂಧೆ ನಡೀತಾ ಇದೆ. ಇಡೀ ಮನುಷ್ಯತ್ವವೇ ಇಲ್ಲದಂತಹ ಜನರು ಇವತ್ತು ಈ ದಂಧೆಯ ಭಾಗವಾಗಿದ್ದಾರೆ. ಸರ್ಕಾರಕ್ಕೆ ಇದು ಗೊತ್ತಿಲ್ಲ ಅಂತ ಏನಲ್ಲ. ಇವತ್ತು ನೋಡಿ, ಸರ್ಕಾರ ಈ ತರದ ಮೆಡಿಸಿನ್ಸ್ ಗಳನ್ನ ಪ್ರೈಸ್ ಕಂಟ್ರೋಲ್ ಮಾಡೋದಕ್ಕೆ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸ್ ಕಂಟ್ರೋಲಿಂಗ್ ಅಥಾರಿಟಿ NPPA ಅಂತ ಒಂದಿದೆ. ಅದು ಇದನ್ನೆಲ್ಲ ಗಮನಿಸಿ ಮಾಡ್ಬೇಕು. ಯಾಕೆ ಇಷ್ಟು ಅಂತರವನ್ನ ಇಟ್ಟಿದ್ದೀರಿ? ಒಂದು ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ತಯಾರು ಮಾಡೋದಕ್ಕೆ 20 ಪೈಸೆ ಖರ್ಚಾದ್ರೆ ನೀವು ಯಾಕೆ ಅದಕ್ಕೆ 2 ರೂಪಾಯಿ 3 ರೂಪಾಯಿ ಬೆಲೆಯನ್ನ ಜನ ಮಾರ್ಕೆಟ್ ಅಲ್ಲಿ ಕೊಟ್ಟು ತಗೋಬೇಕು? ಈ ತರದ್ದು ಒಂದು ದೊಡ್ಡ ಮಾರ್ಜಿನ್ ಏನಿದೆ, ಈ ಮಾರ್ಜಿನ್ ಇವತ್ತು ಡಾಕ್ಟರ್ಗಳಿಗೆ, ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ ಮತ್ತೆ ಮೆಡಿಕಲ್ ಶಾಪ್ಗಳಿಗೆ ಇವತ್ತು ಒಂದು ಏನು ಈ ತರದ ಒಂದು ದಂಧೆಯನ್ನ, ಹಣದಾಹವನ್ನ ಅವರಲ್ಲಿ ಸೃಷ್ಟಿಸಿ ಅವರು ಏನು ಈ ತರದ ಕ್ವಾಲಿಟಿ ಮತ್ತೆ ಗುಣಮಟ್ಟ ಮತ್ತೆ ಇನ್ನೊಂದೇನು ಸುರಕ್ಷತೆ ಇವೆಲ್ಲವನ್ನ ಕೂಡ ಬದಿಗಿಟ್ಟು ಇವತ್ತು ಹಣದಾಸೆಗಾಗಿ ಮಾಡಬಾರದನ್ನ ಮಾಡೋದಕ್ಕೆ ಮುಂದಾಗುವಂತಹ ವಾತಾವರಣವನ್ನ ಇವತ್ತು ಸರ್ಕಾರವೇ ಕಲ್ಪಿಸಿದೆ. ನಾನು ಹೇಳ್ತಾ ಇರುವಂತ ವಿಚಾರ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಏನಿಲ್ಲ, ಸರ್ಕಾರಕ್ಕೆ ಚೆನ್ನಾಗಿ ಇದು ಗೊತ್ತಿದೆ. ಆದ್ರೆ ಇದು ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ. ಇಡೀ ಫಾರ್ಮಾ ಇಂಡಸ್ಟ್ರಿ ಇವತ್ತು ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಮಾರ್ಜಿನ್ ಅಲ್ಲಿ ಇವತ್ತು ನಡೀತಾ ಇದೆ. ನೋಡಿ, ಜನರ ಜೀವ ಉಳಿಸುವಂತಹ ಔಷಧಿಯಲ್ಲೂ ಕೂಡ ಇವರು ದುಡ್ಡು ಮಾಡುವಂತಹ ಮಟ್ಟಕ್ಕೆ ಇಳಿದಿದ್ದಾರೆ. ಇದನ್ನ ನೋಡ್ಕೊಂಡು ಸರ್ಕಾರಗಳು ಸುಮ್ಮನೆ ಕೂತಿದ್ದಾವೆ. ಈ ರೀತಿಯಾಗಿ ಏನೇನು ಉಪಯೋಗ ಇಲ್ಲದಂತ ಒಂದು ಔಷಧಿಯನ್ನ ತಯಾರಾಗುವಂತಹ ಸಂದರ್ಭದಲ್ಲೇ ಅದರ ಕ್ವಾಲಿಟಿಯನ್ನ ಚೆಕ್ ಮಾಡಿ ಆ ಕ್ವಾಲಿಟಿಯನ್ನ ಅದನ್ನ ಖಾತ್ರಿಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿರುವಂತಹ ಸರ್ಕಾರಗಳು ಅದನ್ನ ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಬೇಡ, ಡಾಕ್ಟರ್ ಕೈಯಲ್ಲಿ ಮಾಡ ಅಂದ್ರೆ ಡಾಕ್ಟರ್ ಕೈಯಲ್ಲಿ ನೀವು ಅದನ್ನ ಕೊಡಿಸಿದಾಗ ಡಾಕ್ಟರ್ ಏನು ಒಂದೊಂದು ಕಾಫ್ ಸಿರಪ್ ಬಾಟಲ್ ಟೆಸ್ಟ್ ಮಾಡಿ ಅವರು ಜನರಿಗೆ ವಿತರಿಸೋದಕ್ಕಾಗುತ್ತಾ? ಇಲ್ವಲ್ಲ. ಹಂಗಿದ್ರೆ ನಿಮ್ ಜವಾಬ್ದಾರಿ ಏನಿದೆ? ಒಟ್ಟಾರೆಯಾಗಿ ಇವತ್ತು ಇಡೀ ವ್ಯವಸ್ಥೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಭ್ರಷ್ಟರ ಕೂಪವಾಗಿದೆ. ಜೀವ ಉಳಿಸುವಂತಹ ಔಷಧಿ ನಿಯಂತ್ರಕರಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಈ ಕಾರಣದಿಂದಾಗಿ ಇವತ್ತು ಜನರಿಗೆ ಏನು ಮೊನ್ನೆ ಮಧ್ಯಪ್ರದೇಶದಲ್ಲಿ ಆಯ್ತಲ್ಲ ಅನಾಹುತ, ಈ ತರದ ಅನಾಹುತಗಳು ರಿಪೀಟೆಡ್ ಆಗಿ ನಡೀತಾನೆ ಇರ್ತವೆ. ಇವರು ಇದಕ್ಕೆ ಮೂಲ ಸಮಸ್ಯೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಮೂಲ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಸರ್ಕಾರ, ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಮಾಡ್ತಾ ಇಲ್ಲ. ಇದನ್ನ ಜನ ನೀವು ಅರ್ಥ ಮಾಡ್ಕೋಬೇಕು. ನಾವು ಆಯ್ಕೆ ಮಾಡ್ಕೋತಾ ಇರುವಂತ ಜನ ಏನೆಲ್ಲಾ ಯೋಜನೆಗಳನ್ನ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಹೇಳ್ತಾ ನಮ್ ಜೇಬಿಂದ ಯಾವ ರೀತಿಯಾಗಿ ಸುಲಿಗೆ ಮಾಡ್ತಾ ಇದಾರೆ ನೋಡಿ. ಸುಮ್ನೆ ನಾನು ನಿಮ್ಗೊಂದು ಅಂದಾಜು ಹೇಳ್ತೀನಿ. ನೀವು 500 ರೂಪಾಯಿ ಕೊಟ್ಟು ಮೆಡಿಸಿನ್ ಏನಾದ್ರೂ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಖರೀದಿ ಮಾಡಿದ್ರೆ ಆ ಮೆಡಿಸಿನ್ ತಯಾರು ಮಾಡೋದಕ್ಕೆ ಆಗಿರುವಂತಹ ವೆಚ್ಚ 50 ರೂಪಾಯಿಗಿನ್ನ ಕಡಿಮೆ. 50 ರೂಪಾಯಿಗಿನ್ನ, ನಾನಂದ್ರೆ 80% ಮೆಡಿಸಿನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು 20% ಮೆಡಿಸಿನ್ಸ್ ವಿಚಾರವಾಗಿ ಇದು ಎಕ್ಸೆಪ್ಷನ್ಸ್ ಇರುತ್ತೆ. ಯಾಕಂದ್ರೆ ಅವರು ಒಂದಷ್ಟು ನಾವೆಲ್ ಹೊಸ ಮತ್ತೆ ಹೇಳಿದ್ನಲ್ಲ ಪೇಟೆಂಟ್ ಮೆಡಿಸಿನ್ಸ್ ಕೂಡ ಅದ್ರಲ್ಲಿ ಇರ್ತವೆ. ಅವರು ಅದನ್ನ ಲಾಭಕ್ಕೆ ಮಾರ್ತಾರೆ. ನಾವು ಅದು ಆಗ್ಬಾರ್ದು ಅಂತ ಹೇಳಿಲ್ಲ. ಸರ್ಕಾರವೂ ಕೂಡ ರಿಸರ್ಚ್ ಮಾಡಿ ಆ ತರದ ಹೊಸ ಮೆಡಿಸಿನ್ ಕಂಡುಹಿಡಿಯುವಂತ ಕೆಲಸಕ್ಕೆ ಮುಂದಾಗಬೇಕು. ಆದ್ರೆ ಪಾಪ ನಮ್ ಸರ್ಕಾರಗಳಿಗೆ ನಾವೆಲ್ಲ ಹೇಳೋಕ್ಕಾಗುತ್ತಾ? ಅದನ್ನ ಅವ್ರಿಗೆ ಅಷ್ಟು ಯೋಗ್ಯತೆ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ಳೋಕ್ಕಾಗುತ್ತಾ? ಆದ್ರೆ ನೋಡಿ, ಈ ತರಕ್ಕೆ ಏನು ಮೆಡಿಸಿನ್ಸ್ ಗಳನ್ನ ಒಂದು ದೊಡ್ಡದಂತ ಒಂದು ಮಾರ್ಜಿನ್ ಅಲ್ಲಿ ಇವರು ಮಾರಾಟ ಮಾಡ್ತಾರ ಕಾರಣಕ್ಕಾಗಿ, ಆ ಲಾಭದ ಕಾರಣಕ್ಕಾಗಿ ಈ ತರದ್ದು ಅನಾಹುತಗಳು ನಡೀತಾ ಇದಾವೆ. ಇದು ಒಂದು ಮೂಲ ಸಮಸ್ಯೆ, ಈ ತರದ್ದು ಅನಾಹುತಗಳು ನಡೆಯೋದಕ್ಕೆ. ಹಾಗಾಗಿ ಜನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದುಡ್ಡು ಯಾವ ರೀತಿಯಾಗಿ ಪೋಲಾಗ್ತಾ ಇದೆ, ಯಾವ ರೀತಿಯಾಗಿ ಸರ್ಕಾರ ನಿಮ್ ದುಡ್ಡನ್ನ ಲೂಟಿ ಮಾಡೋದಕ್ಕೆ ಬಿಟ್ಟಿದೆ. ನಿಮ್ಮ ದುಡ್ಡು ಇದು ಕೇವಲ ಯಾವುದೋ ಮೆಡಿಕಲ್ ಶಾಪ್ ಅವರು ಅಥವಾ ಡಾಕ್ಟರ್ ಅಷ್ಟೇ ಇದರಲ್ಲಿ ಪಾಲುದಾರರಲ್ಲ. ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಇವತ್ತು ಈ ತರದ ಮಾಫಿಯಾ ದಂಧೆಯ ಹಿಂದೆ ಇದಾವೆ. ಅಂತಹ ಒಂದು ಮಾಫಿಯಾದ ಕಾರಣಕ್ಕಾಗಿಯೇ ಇವತ್ತು ಅಮಾಯಕ ಜನರು ಬಲಿಯಾಗ್ತಾ ಇದ್ದಾರೆ ಅನ್ನೋದನ್ನ ಮೊದಲು ನಾವು ಜನಗಳು ಅರ್ಥ ಮಾಡ್ಕೋಬೇಕು. ಸರ್ಕಾರ ಇವತ್ತು ತಂದಿರುವಂತ ಕಾಫ್ ಸಿರಪ್ ಅನ್ನ ಮೆಡಿಕಲ್ ಶಾಪ್ ಅವ್ರು ಬೇಡ,
ಡಾಕ್ಟರ್ಗಳು ಕೊಡ್ಲಿ ಅನ್ನುವಂತಹ ನಿರ್ಧಾರ ಏನಿದೆ, ಈ ನಿರ್ಧಾರದಿಂದ ಯಾವುದೇ ತರಹದ ಗುಣಮಟ್ಟ ಆಗ್ಲಿ ಅಥವಾ ಸುರಕ್ಷತೆ ಆಗ್ಲಿ ಖಾತ್ರಿ ಆಗಲ್ಲ ಅಂತಕ್ಕಂಥದ್ದು ನಾನು ಒಬ್ಬ ಫಾರ್ಮಸಿಸ್ಟ್ ಆಗಿ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ. ಇಷ್ಟೆಲ್ಲ ವಿಚಾರಗಳು ನಾನು ನಿಮಗೆ ತಿಳಿಸಿದ್ದೀನಿ. ನೀವು ನಿರ್ಧಾರ ಮಾಡಿ, ಇದಕ್ಕೆ ಪರಿಹಾರ ಯಾರು ಕಂಡುಕೋಬೇಕು, ಯಾರು ಹುಡುಕೋಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ನಾನು ಇದನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.